ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗಲ್ಲಿ ನಾನು ಏನು ಕೆಲಸ ಮಾಡ್ತೀನಿ, ನನ್ನ ಕೆಲಸ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ಲಿಕ್ಕೆ ಒಂದು ಸ್ವಲ್ಪ ಚಿಕ್ಕದಾಗಿ ಟ್ರೈ ಮಾಡಿದ್ದೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. We are also happy. Okay. So they are request for the name. Okay. Once they come back here, I'll just introduce to you all. Okay. And before that, we are having you have to sign up for the one paper. So your name is there. You just need to sign up for that. Okay. The back person will also get hurt, and you will also get hurt. Okay. And when you are coming down, how do you use your heels? If you are using your heel, if you fall, means you will fall back and your bum will get hurt. You will knock your face. Right? It's a simple thing. Okay, because okay, now you have to talk or relate to the next person. Now, left side Ramsam song, right side Ramsam song. Ramsam song. Guli guli guli. Guli guli guli. Okay, now Ramsam has to go to both of your persons, the left and the right person, and the guli. Make sure the finger. 10 sit-ups. One side 10 Make sure everyone walks and make sure no one ಒಂದ್ಸತಿ ಕೌಂಟ್ ಮಾಡಿ ಇನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ. ಟ್ರೆಕ್ಕಿಂಗಲ್ಲಿ ಯಾವಾಗಲೂ ನಮ್ಮ ಜೊತೆಗೆ ಒಂದು ನಾಯಿ ಮರಿ ಇದ್ದೇ ಇರುತ್ತೆ, ಅದೇ ಈ ನಾಯಿ ಮರಿ. ಸೊ ಈ ಟ್ರೆಕ್ಕಿಂಗಲ್ಲಿ ನನಗೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪಿಕಾಕ್ದು ಗರಿ ಸಿಕ್ತು. ಒಂದೊಳ್ಳೆ ಹೂವನ್ನು ಸಿಕ್ತು, ಕರ್ನಾಟಕ ಫ್ಲಾಗ್ನ ರೆಪ್ರೆಸೆಂಟ್ ಮಾಡುತ್ತೆ. ಇನ್ನೊಂದು ರೋಡಲ್ಲಿ ಬರ್ತಾ ಸಿಕ್ಕಿದೇನು ಅಂತ ಅಂದರೆ, ಇದೊಂದು ಪುಟ್ಟದಾದ ಗುಡಿಸಲು. ರಾತ್ರಿ ಹೊತ್ತು ಮಲಗಲಿಕ್ಕೆ ಮತ್ತು ಕಾವಲು ಕಾಯಲಿಕ್ಕೆ ಜಮೀನ ಇದನ್ನು ಯೂಸ್ ಮಾಡ್ತಾರಂತ ನನಗೆ ಗೊತ್ತಾಯಿತು, ಅಲ್ಲಿ ತಿಳ್ಕೊಂಡೆ. ಟ್ರೆಕ್ಕಿಂಗ್ ಮುಗಿಸ್ಕೊತ ಬಂದಿದ್ದೆ. ಟೀಮ್ ಬಿಲ್ಡಿಂಗ್ ಗೇಮ್ಸ್ ನನಗೆ ಬಂದಿತ್ತು ಈ ಸತಿ ಟಾಪಿಕ್ ಆಗಿ. ಸೊ ಟೀಮ್ ಬಿಲ್ಡಿಂಗ್ ಗೇಮ್ಸಲ್ಲಿ ಮಕ್ಕಳದ್ದು ಒಂದು ರಿಕ್ವೆಸ್ಟ್ ಇತ್ತು. ಅದೇನಪ್ಪ ಅಂತ ಅಂದರೆ, ಅವರಿಗೆ ಚೈನೀಸ್ ವಿಸ್ಪರ್ ಆಡಬೇಕಿತ್ತು. ಬಟ್ ಚೈನೀಸ್ ವಿಸ್ಪರ್ನೇ ನಾನು ಸ್ವಲ್ಪ ಡಿಫ್ರೆಂಟಾಗಿ ಆಡಿಸ್ದೆ. ಸೊ ಅವರೆಲ್ಲ ತುಂಬಾ ಖುಷಿ ಆದರು. ಅದಾದಮೇಲೆ A to B ಅಂತ ಹೇಳಿಬಿಟ್ಟು ಒಂದು ಗೇಮ್ ಮಾಡಿಸ್ದೆ. ಸೊ ಅದರಲ್ಲೂ ತುಂಬಾ ಖುಷಿ ಪಟ್ಟರು. ಹುಪ್ಳ ಪಾಸಿಂಗ್ ಅಂತ ಹೇಳ್ಬಿಟ್ಟು ಮಾಡಿಸ್ದೆ. ತುಂಬ ಹುಪ್ಳ ಪಾಸಿಂಗಲ್ಲಿ ಅಂತೂ ಹುಪ್ಳ ಕೆಲವೊಬ್ರಿಗೆ ಹೋಗ್ತಾನೆ ಇರಲಿಲ್ಲ. ಅವರಂತೂ ಮಾಮ್ ಚಿಕ್ಕ ಹುಪ್ಳ ಕೊಟ್ಬಿಟ್ಟಿದ್ದೀರ ಅಂತೆಲ್ಲ ಹೇಳ್ತಾ ಇದ್ರು. ಟೀಮ್ ಬಿಲ್ಡಿಂಗ್ ಗೇಮ್ ಮುಗಿಸ್ಕೊಂಡು ಹೋಗಿದ್ದೆ ನಾನು ಹೈರೋಪ್ ಆ್ಯಕ್ಟಿವಿಟೀಸ್ಗೆ. ಹೈರೋಪ್ ಆ್ಯಕ್ಟಿವಿಟೀಸಲ್ಲಿ ನನ್ನ ಫ್ರೆಂಡ್ ನಿರುಪಮ ಬಂದಿದ್ಲು. ಸೊ ಅವಳಿಗೆ ನಾನು ಹಾರ್ನೆಸ್ ಎಲ್ಲ ಹಾಕಲಿಕ್ಕೆ ಎಲ್ಲ ಮಾಡಲಿಕ್ಕೆ ಹೇಳಿದ್ದೆ. ಸೊ ಅದನ್ನು ಮಾಡ್ತಾ ಇದ್ಲು ಅವಳು. ಅದರಲ್ಲೂ ಕೂಡ ನಾನು ಪಾರ್ಟ್ ತೊಗೊಳ್ಳೋಣ ಅಂದ್ಕೊಂಡೆ. ಬಟ್ ಒಂದು ಕಡೆ ಇದ್ರೆ ಇನ್ನೊಂದು ಕಡೆ ಹೋಗೋಕ್ಕಾಗಲ್ಲ. ಆಶಾದಿ ಓಜಿ ಹೈರೋಪಲ್ಲಿ ಕಮಾಂಡೋ ವಾಕ್ ಆ್ಯಂಡ್ ಹ್ಯಾಂಗಿಂಗ್ ಬ್ರಿಡ್ಜ್ ಇತ್ತು. ಸೊ ಅದನ್ನು ಮುಗಿಸ್ಕೊಂಡ್ವಿ. ಅದನ್ನು ಮುಗಿಸ್ಕೊಂಡ್ಮೇಲೆ ನಾವು ಹೊರಟಿದ್ದೆ ಓಲ್ಡ್ ಏಜ್ ಹೋಮ್. ಸೊ ಈ ಸತಿ ಓಲ್ಡ್ ಏಜ್ ಹೋಮ್ಗೆ NGOs ಕಡೆಯಿಂದ ಸಮ್ ಸೋಪ್ಸ್ ಎಲ್ಲ ಇತ್ತು. ಸೊ ಆ ಸೋಪ್ನ ಸ್ವಲ್ಪ ರೈಸ್ ಎಲ್ಲ ತೊಗೊಂಡು ಹೋದ್ವಿ. ಅಲ್ಲಿರೋರು ಕೂಡ ತುಂಬಾ ಖುಷಿ ಆದರು. ಅದೇ ಕಲರ್ ಬೇಕು ಅಂತ ಹೇಳೋದು. ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಅವ್ರ ಜೊತೆ ಮಾತಾಡ್ತಾ ಸ್ವಲ್ಪ ಎಮೋಷ್ನಲ್ ಆದರು. ಬರೋಕ್ಕೂ ಸ್ವಲ್ಪ ರೆಡಿ ಇರಲಿಲ್ಲ. ಆಮೇಲೆ ಹೇಗೋ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದಿದ್ದಾಯಿತು ಜೋರು ಮಾಡ್ಕೊಳ್ತಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಮತ್ತು ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿದ್ರೆ ಆ ಥರ ವಿಡಿಯೋನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.